ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಅಭಿಲಾಷ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಶಿಲ್ಪಾ. ನಾನು ಸಿಂಗಾಪುರಿಂದ ವೀಡಿಯೋಸ್ನ ಮಾಡ್ತೀನಿ. ಇವತ್ತು ನಾನು ನಿಮಗೆ ಗಾರ್ಡನ್ಸ್ ಬೈ ದ ಬೈನಲ್ಲಿರೋ ಅಂಥ ಕ್ಲೌಡ್ ಫಾರೆಸ್ಟ್ ಹಾಗೆ ಫ್ಲವರ್ ಡೂಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಅಲ್ಲದೆ ಇಲ್ಲಿ ನಿಮಗೆ OCBC ಸ್ಕೈ ವಾಕು ಹಾಗೆ ಸೂಪರ್ ಟ್ರೀ ಅಬ್ಸರ್ವೇಷನ್ನು ಸಿಗುತ್ತೆ. ಇಂಡಿವಿಜುವಲ್ ಆಗಿ ನೀವು ಟಿಕೆಟ್ ತೊಗೊತೀನಿ ಅಂದರೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಕಾಂಬೋ ಆಗಿ ಟಿಕೆಟ್ ತೊಗೊಂಡ್ರೆ ಒಂದು ಸ್ವಲ್ಪ ವರ್ತ್ ಅಂತ ಅನಿಸುತ್ತೆ. ಇವಾಗ ನಾನು ನಿಮಗೆ ಫ್ಲವರ್ ಡೂಮ್ಗೆ ಇಂಡಿವಿಜುವಲ್ ಆಗಿ ಟಿಕೆಟು $32 ಇರುತ್ತೆ. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ಲಾಸ್ ಗ್ರೀನ್ ಹೌಸ್. ಇಲ್ಲಿ ಬೇರೆ ದೇಶದ ಹೂ ಮತ್ತು ಸಸ್ಯಗಳನ್ನ ನೋಡೋದಕ್ಕೆ ಸಿಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹೂ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಬಣ್ಣದ ಹೂಗಳು ಅಂದರೆ ಇಲ್ಲೆಲ್ಲ ಥರ ಬಣ್ಣದ ಹೂಗಳು ಸಿಗುತ್ತೆ. ಸೀಸನಿಗೆ ತಕ್ಕಂಗೆ ಆ ಸೀಸನಲ್ಲಿ ಯಾವ್ಯಾವ ಹೂನ ಜಾಸ್ತಿ ಬೆಳೀತಾರೆ, ಯಾವ ದೇಶದಲ್ಲಿ ಬೆಳೀತಾರೆ ಆ ಹೂನ ಇಲ್ಲಿ ಫ್ಲವರ್ ಶೋ ಥರ ಇಟ್ಟಿರ್ತಾರೆ. ನಾವು ಹೋಗಿದ್ದಂಥ ಟೈಮಲ್ಲಿ ಟ್ಯೂಲಿಪ್ ತುಂಬಾ ಆ ಸೀಸನಲ್ಲಿ ಹೋಗಿದ್ವಿ, ಮೇನಲ್ಲಿ. ಹಾಗಾಗಿ ಆ ಹೂದು ಫುಲ್ ಇಟ್ಟಿದ್ರು. ಯಾವ ಬಣ್ಣದ ಹೂ ಇಲ್ಲ ಅಂತ ಹೇಳ್ಬೋದು, ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹೂಗಳ ರಾಶಿ ಇತ್ತು. ಇನ್ನು ಅಲ್ಲಿಂದ ನಾವು ಕ್ಲೌಡ್ ಫಾರೆಸ್ಟಿಗೆ ಹೋದ್ವಿ. ಕ್ಲೌಡ್ ಫಾರೆಸ್ಟ್ ಹೆಸರೇ ಹೇಳೋ ಹಾಗೆ ಮೋಡ ಕವಿದ ವಾತಾವರಣದ ಥರ ಇರುತ್ತೆ. ಮೇಲಿಂದ ನೀರು ಫಾಲ್ಸ್ ಥರ ಧುಮುಕ್ತಾ ಇರುತ್ತೆ. ಒಂಥರ ತಣ್ಣಗೆ, ಒಂಥರ ಫುಲ್ ಅದ್ರ ಒಳಗೆಲ್ಲ ಹೋದರೆ ಬೆಟ್ಟದ ಮೇಲೆ ಕಾಡು, ಹೂವು, ಯಾವುದೇದೋ ಗಿಡಗಳು, ಆ ಥರನೇ ಫೀಲ್ ಬರೋ ಹಾಗೆ ಈ ಕ್ಲೌಡ್ ಫಾರೆಸ್ಟನ್ನು ಡಿಸೈನ್ ಮಾಡಿದ್ದಾರೆ. ಪರ್ಸ್ನಲಿ ಹೇಳಬೇಕು ಅಂದರೆ ಯಾರಿಗಾರು ಚಳಿ ತಡ್ಕೊಳಕ್ಕಾಗಲ್ಲ ಅಂದರೆ ಅವರು ಒಂದು ಸ್ವಲ್ಪ ಬೆಚ್ಚಗಿರೋ ಬಟ್ಟೆ ಹಾಕ್ಕೊಂಡೋಗಿ. ಯಾಕಂದರೆ ಅಲ್ಲಿ ತುಂಬಾ ಕೋಲ್ಡ್ ಇರುತ್ತೆ. AC ತುಂಬಾ ಆನ್ ಮಾಡಿರ್ತಾರೆ, ಒಂದು ಸ್ವಲ್ಪ ಚಳಿನೂ ಆಗುತ್ತೆ. ಇನ್ನು ಲಿಫ್ಟಿಗೆಲ್ಲ ಹೋಗಬೇಕು ಅಂದರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕು, ಮೇಲೆಲ್ಲ ಹೋಗಬೇಕು ಅಂದರೆ. ಇಲ್ಲಿ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ. ಫಸ್ಟ್ ಅವ್ರನ್ನ ಪ್ರಯಾರಿಟಿ ಇಟ್ಕೊಂಡೇನೆ ಬಿಡ್ತಾರೆ. ಬಟ್ ಆದಷ್ಟು ಇದು ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ. ಹಾಗಾಗಿ ವೆಯ್ಟ್ ಮಾಡಬೇಕು. ಅರ್ಜೆಂಟಲ್ಲಿ ಹೋಗಿ ನೋಡಿಕೊಂಡು ಬಂದುಬಿಡೋಕ್ಕಾಗಲ್ಲ. ಬೇರೆ ದೇಶಕ್ಕೆ ಬಂದಿದ್ದೀರಾ ಅಂದಮೇಲೆ ಆ ದೇಶನ ನೋಡೋದಕ್ಕೂ ಒಂದು ಸ್ವಲ್ಪ ಟೈಮ್ ಕೊಡಬೇಕಲ್ವಾ. ಇನ್ನು ನೋಡಿ, ಇಲ್ಲಿ ಟುಲಿಪ್ಸು ಎಷ್ಟೊಂದೆಲ್ಲ ಇತ್ತು. ಡೇ ಫಸ್ಟಿಂದ ಹಿಡಿದು ಇದು 1.5 ತಿಂಗಳವರೆಗೂ ನಡೆಯುತ್ತೆ. ಬಟ್ ಅಲ್ಲಿವರೆಗೂ ಒಂದು ಹೂನು ಹಾಳಾಗಿರಲ್ಲ. ನಾವು ಕೊಡೋ ದುಡ್ಡಿಗೆ ಎಲ್ಲೂ ಮೋಸ ಆಗಬಾರ್ದು. ಜನಕ್ಕೆ ಆ ರೀತಿ ನಾವು ಅವ್ರು ಕೊಟ್ಟಿರೋ ದುಡ್ಡಿಗೆ ಇರ್ಬೋದು, ನಾವು ನಮ್ಮ ದೇಶದ ಹೆಸರನ್ನು ಉಳಿಸೋದೇ ಇರ್ಬೋದು, ಚೆನ್ನಾಗಿರಬೇಕು ಅಂತ ಹೇಳಿ ಪ್ರತಿಯೊಂದೂ ಕ್ಲೀನಾಗಿ ಪಿನ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾರೆ, ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಡೇ ಫಸ್ಟ್ ಹೇಗಿತ್ತೋ ಹಾಗೆ ಲಾಸ್ಟ್ ಡೇವರೆಗೂ ಅವು ಹಾಗೇ ಇರೋ ಹಂಗೆ ನೋಡ್ಕೋತಾರೆ. ಇನ್ನು ಇದೇ ಕ್ಲೌಡ್ ಫಾರೆಸ್ಟ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನನಗೆ ತುಂಬಾ ಒಳಗೆ ಹೋಗೋಕ್ಕಿಂತ ಮುಂಚೆನೇ ಆಚೆನೇ ಫುಲ್ ಖುಷಿ ಆಗೋಗುತ್ತೆ. ಈ ಜಾಗ ಎಲ್ಲರಿಗೂ ಗೊತ್ತಿರುತ್ತೆ. ಎಷ್ಟೊಂದು ಸೆಲೆಬ್ರಿಟೀಸು ಇದ್ರ ಮುಂದೆನೇ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂಡಿರ್ತಾರೆ. ಅದೇ ಜಾಗ ಕ್ಲೌಡ್ ಫಾರೆಸ್ಟು. ಸೊ ಒಳಗೆ ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಲಿಫ್ಟಲ್ಲಿ ಮೇಲ್ವರೆಗೂ ಹೋಗಿ ಓಡಾಡಿಕೊಂಡು ಮೇಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದು. ಇನ್ನು ಹೇಳಬೇಕು ಅಂದರೆ ಇದು ಎಲ್ಲದೂ ನ್ಯಾಚುರಲ್ ಆಗಿ ಅಲ್ಲೇ ಬೆಳೆದಿರೋ ಅಂಥದ್ದು, ಯಾವುದೂ ಆರ್ಟಿಫಿಷಿಯಲ್ ಅಲ್ಲ. ಇಂಡೋರ್ ವಾಟರ್ ಫಾಲ್ ಅಂತಲೇ ಹೇಳ್ಬೋದು. ಇದು ಎಷ್ಟು ಮೇಲಿಂದ ನೀರು ಬರ್ತಾ ಇದೆ, ಒಂಥರ ಯಾವುದೋ ಫಾಲ್ಸ್ ಮಧ್ಯೆ ನಿಂತಂಗೆ ಅನಿಸೋ ಹಾಗೆ. ಕ್ಲೌಡ್ ಫಾರೆಸ್ಟ್ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಫೋಟೋ ತಗೊಂಡು ನಾವು ಬಂದ್ವಿ. ನಾವು ಲಿಫ್ಟಲ್ಲೆಲ್ಲ ಮೇಲೆಲ್ಲ ಹೋಗಲಿಲ್ಲ. ಯಾಕಂದ್ರೆ ನಾವಿದು 3ನೇ ಸಲ ಹೋಗ್ತಿರೋದ್ರಿಂದ ಮತ್ತೆ ಹೋದರೆ ಬೋರ್ ಆಗುತ್ತೆ. ಹಾಗೇನೇನೆ ಇವನು ಇಟ್ಕೊಂಡು ಅಷ್ಟೋ ತನಕ ಗಂಟೆಗಟ್ಟಲೆ ಕಾಯೋಕ್ಕೂ ಆಗ್ತಾಯಿರಲಿಲ್ಲ. ತುಂಬಾ ಕ್ರೌಡ್ ಇತ್ತು, ತುಂಬಾ ವೆಯ್ಟ್ ಮಾಡಬೇಕು ಅಲ್ಲಿ. ಇನ್ನು ಅಲ್ಲಿಂದ ನಾವು ಇವಾಗ ಸೂಪರ್ ಟ್ರೀ ಇದು ಲೈಟ್ ಮತ್ತು ಮ್ಯೂಸಿಕ್ ಶೋನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇದು ಒಂದು 20 ಮಿನಿಟ್ಸ್ ನಡೆಯುತ್ತೆ. 7:30 to 8 o'clock, ಹಾಗೇನೇ 8:30 to 9 o'clock ಹಾಗೆ ನಡೆಯುತ್ತೆ. ತುಂಬಾ ಜನ ಇರ್ತಾರೆ. ನಾವು ಹೋದಾಗ ಜನ ಇನ್ನೂ ಅವಾಗಿನ್ನೂ ಬರ್ತಾಯಿದ್ರು. ಆಗ್ತಾರೋ ಆಗಲ್ವೋ ಅಂದ್ಕೊಂಡಿದ್ದೆ. ಯಾವಾಗ ಹೋಗಿ ನೋಡಿದ್ರು ಅಲ್ಲಿ ಮಾತ್ರ ಜನ ಮಾತ್ರ ಅಷ್ಟು ಇರುವೆ ಥರ ಮುತ್ಕೊಂಡಿರ್ತಾರೆ. ಅಷ್ಟು ಜನ ಇರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ಸೂಪರ್ ಟ್ರೀ ಮೇಲೆ ಲೈಟ್ ಮತ್ತು ಮ್ಯೂಸಿಕ್ ಶೋನ ಮುಗಿಸ್ಕೊಂಡು ಈಗ ಗಾರ್ಡನೆಲ್ಲ ಸುತ್ತಾಡಿ ಫುಲ್ ಸುಸ್ತಾಗಿ ಮನೆಗೆ ಹೊರಡ್ತಾ ಇದ್ದೀವಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.